ಈ ಥರದ್ದೊಂದು ದುರ್ಘಟನೆ ನನ್ನ ಕಣ್ಮುಂದೆ ನಡೆಯುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದು ನಾನು ಸೈಕಲ್ ತುಳಿಬೇಕಾದ್ರೇ. ಇವರಿಬ್ಬರು ಯಾಕೆ ಬಿದ್ದರೆ ಅಂತ ನನಗೆ ಇವತ್ತಿಗೂ ಗೊತ್ತಾಗ್ತಿಲ್ಲ. ಅವತ್ತು ನಾನು ಮಾತಾಡಿದ್ದು ಯಾವುದೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಲಿಲ್ಲ. ಯಾಕಂದರೆ ಕ್ಯಾಮ್ರಾ ಸೈಕಲ್ ಹ್ಯಾಂಡ್ಲಿಂಗ್ ಮೌಂಟ್ ಆಗಿತ್ತು ಹೇಳ್ರಿ. ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ಬೇಕಾಗಿತ್ತೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಕೇಳಿಸುತ್ತೆ, ಕೇಳಿಸ್ಕೊಳ್ರಿ ಇದ್ರಾಗ. ಆ ದಿನದ ಖುಷಿ ವಿಚಾರ ಏನಪ್ಪ ಅಂತಂದ್ರೆ 2024 ಇಸ್ವಿ ಅಂದರೆ ಈ ವರ್ಷದ ಮೊದಲನೇ ಸಾರಿ ಮಳೆ ಸಣ್ಣದಾಗಿ ಬಂದಿದ್ದು. ನನಗಂತೂ ತುಂಬ ಖುಷಿಯಾಗಿತ್ತು ಮಾತ್ರ. ಯಾಕಂದ್ರೆ ಯಾವ ವರ್ಷದಲ್ಲಿ ಇಲ್ಲದೆ ಇರ್ತಕ್ಕಂಥ ಬಿಸಿಲು 2024 ಇಸ್ವಿಲಿ ಐತೆ. ಕೇಳಬೇಡ್ರಿ ಹಾಳಾದಂತ 39 ಡಿಗ್ರಿ, 41 ಡಿಗ್ರಿ, 37 ಡಿಗ್ರಿ. ನಾನಂತೂ ಯಾವ ವರ್ಷನೂ ಇಷ್ಟೊಂದು ರಣ ಬಿಸಿಲು ಅನುಭವಿಸಿರ್ಲಿಲ್ಲ ಕಣ್ರೆ. ಸೊ ಹಂಗಾಗಿ ವಾತಾವರಣ ಸ್ವಲ್ಪ ತಣ್ಣಗಾಗಿ ಶುರುವಾಗಿತ್ತು. ಅಂದ್ರೆ ಆ ಮಳೆ ಬಂದಿದ್ರಿಂದ ನಾನು ಅಂತ ಸೈಕಲ್ ತಗೊಂಡು ಹಾಕೊಂಡು ಹೊಂಟೆ. ಇನ್ನೇನು ಹತ್ತತ್ರ ಒಂದು 3-3.5 ಕಿಲೋಮೀಟರ್ ನನ್ನ ಪಾಡಿಗೆ ನಾನು ಮಾತಾಡ್ಕ್ಯಾ ಅಂತ ಹೋಗ್ತಿದ್ದೆ. ಅವನು ಬಂದ್ಬಿಟ್ರಿ ಎದುರಿಗೆ. ಬಂದು ಸಾಲದಂತಂದು ಗಾಡಿ ಸ್ಕಿಡ್ಡಾಗಿ ಬಿದ್ದೇಬಿಟ್ರು. ಅದು ಇಬ್ಬಿಬ್ರು, ಒಬ್ಬರು ಲೇಡೀಸು ಒಬ್ಬರು ಜೆಂಟ್ಸ್. ನಾನು ಮೊದಲೇ ಹೇಳ್ದಂಗೆ ಇವರಿಬ್ಬರು ಯಾಕೆ ಬಿದ್ರಿ ಅಂತ ನನಗೆ ಇವತ್ತಿಗೂ ಗೊತ್ತಾಗ್ತಿಲ್ಲ. ಮಳೆ ಬಂದಿದ್ದಕ್ಕೆ ರೋಡ್ ತೇವ ಆಗಿರೋ ಕಾರಣ ಅವ್ರು ಬ್ರೇಕ್ ಹಿಡಿದು ಗಾಡಿ ಸ್ಕಿಡ್ಡಾಗಿ ಬಿದ್ರು ಅಂತನ, ಅಥವಾ ನಾನು ಮುಂದೆ ಬಂದಂತ ಎದ್ರುಕೊಂಡು ಸಡನ್ನಾಗಿ ಬ್ರೇಕ್ ಹಿಡಿದ್ರು. ಈ ಲೇಡೀಸ್ ಬಿದ್ದಿದ್ದು ಯಾಕೆ ಅಂತ ಒಂದು ರೇಂಜ್ಗೆ ಅರ್ಥ ಆಗುತ್ತೆ. ಹೆದರ್ಕೊಂಡು ಬ್ರೇಕ್ ಹಿಡಿದಿರ್ಬೋದು, ಸ್ಕಿಡ್ಡಾಗಿ ಬಿದ್ದಿರ್ಬೋದು, ಆದರೆ ಅವರಿಂದ ಬರ್ತಿದ್ದ ಅಂಕಲ್ ಯಾಕೆ ಬಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಘಟನೆ ನಂತರ ನಾನೆಲ್ಲರಿಗೂ ಹೇಳೋದಿಷ್ಟೇ, ನಾನು ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀನಿ, ಎಲ್ಲಿ ಸಡನ್ನಾಗಿ ಬ್ರೇಕ್ ಹಿಡಿಬೇಕು, ಯಾವ ಜಾಗದಲ್ಲಿ ಸ್ಪೀಡಾಗಿ ಹೋಗ್ಬೇಕು, ನಮಗೆಲ್ಲ ಟ್ರಾಫಿಕ್ ರೂಲ್ಸು ಗೊತ್ತಿದೆ, ನಾವು ಅವುಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ತೀವಿ. ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ, ನಮ್ಮ ಮುಂದೆ ಯಾರಿದ್ದಾರೆ, ನಮ್ಮ ಹಿಂದೆ ಯಾರಿದ್ದಾರೆ, ನಮ್ಮ ಮುಂದೆ ಯಾರನ್ನ ಇದ್ದಾಗ ನಾವು ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ನಮ್ಮ ಹಿಂದೆ ಯಾರನ್ನ ಇದ್ದಾಗ ಅವ್ರು ಹಾರ್ನ್ ಮಾಡ್ತಾರ ಮಾಡಲ್ವಾ, ಅವ್ರಿಗೆ ಸ್ಪಂದಿಸ್ಬೇಕಾ ಬೇಡವಾ, ಎಲ್ಲದಕ್ಕೂ ಮುಖ್ಯವಾಗಿ ನಾವು ರೋಡಲ್ಲಿ ಗಾಡಿ ಓಡಿಸ್ಬೇಕಾ ಧೈರ್ಯವಾಗಿ ನೋಡ್ಕೊಂಡು ಓಡಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಮಾತ್ರ, ಓಕೆ, ಆ ಕಾನ್ಫಿಡೆನ್ಸ್ ನಿಮಗಿದ್ರೆ ಮಾತ್ರ ನಿಮ್ಮ ಗಾಡಿಗಳನ್ನ ಹೊರಗಡೆ ತಗೊಂಬರ್ರಿ. ಇಲ್ಲಪ್ಪ ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋ ಹಂಗಿದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮ ಗಾಡಿಗಳನ್ನ ಮನೆಗೆ ನಿಲ್ಲಿಸ್ಬಿಡ್ರಿ, ಹೊರಗೆ ತರಕ್ಕೆ ಹೋಗ್ಬೇಡ್ರಿ. ಇಲ್ಲ ಅನಿವಾರ್ಯ ನಾವು ಹೊರಗಡೆ ಗಾಡಿಗಳನ್ನ ತರಲೇಬೇಕು, ನಾವು ಹೋಗ್ಲೇಬೇಕು ಹೊರಗಡೆ ಅನ್ನಂಗಿದ್ರೆ ಯಾರನ್ನಾದ್ರೂ ಚೆನ್ನಾಗಿ ಗಾಡಿ ಓಡ್ಸಕ್ಕಂಥವ್ರನ್ನ ಓಡ್ಸೋಕೆ ಬರೋರನ್ನ ಜೊತೆ ಕರ್ಕೊಂಡು ಹೋಗ್ರಿ. ಅವಾಗ ಯಾವುದೇ ಅಪಘಾತನೂ ಆಗಲ್ಲ, ಅವಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಆಮೇಲೆ ಹೇಳೋದು ಬರ್ತಿದ್ದೆ, ಈ ಅಪಘಾತ ಏನು ನಡೀತೋ ಅವತ್ತು ಆ ಜಾಗದಲ್ಲಿ ನಡೆದಿರ್ತಕ್ಕಂಥ 7ನೇ ಅಪಘಾತ ಇದು. ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಹೇಳ್ತಾನೆ ಇದ್ರು, ಆ ಗಾಡಿಗಳನ್ನ ಎತ್ತಿದಾಗ ಮತ್ತೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರೆಲ್ಲ ಬಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಹುಷಾರು ಆಯ್ತಾ, ನೆಕ್ಸ್ಟ್ ಟೈಮ್ ಸಿಗೋಣ.